ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಶನಿವಾರ ನಮಗೆ ಷಷ್ಠಿ ಬಂದಿದೆ. ಷಷ್ಠಿ ಅಂದರೆ ಕೃತಿಕಾ ನಕ್ಷತ್ರದ ಜೊತೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸ್ಪೆಷಲ್ ಡೇ. ತುಂಬ ಅದ್ಭುತವಾದ ದಿನ. ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಶನಿವಾರ ಅಂದರೆ ನಾವು ಪ್ರತಿ ಸಾರಿ ಏನು ಅಂದ್ಕೊಳ್ತೀವಿ, ಸ್ವಾಮಿಯ ಒಂದು ವಾರ ಅಂದರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಂಥದ್ದು, ಶನಿ ದೇವರನ್ನು ಪೂಜಿಸುವಂಥದ್ದು, ಮಹಾವಿಷ್ಣುವನ್ನು ಪೂಜಿಸುವಂಥ ಒಂದು ದಿನ. ಇದರ ಜೊತೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಷಷ್ಠಿ ಅನ್ನೋದು ಕೂಡ ಇದೆ. ಈ ಷಷ್ಠಿಯ ದಿನ ತಪ್ಪದೆ ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಇದನ್ನು ಹಾಕಿ ನೋಡಿ. ಪೂಜೆ ಮಾಡಲಿ ಬಿಡಲಿ, ತುಳಸಿ ಗಿಡವನ್ನು ನೆಟ್ಕೊಂಡಿರಿ ಸ್ನೇಹಿತರೆ ಮನೆ ಹತ್ರ. ಈಗಿನ ಕಾಲಮಾನದಲ್ಲಿ ತುಂಬ ಪೊಲ್ಯೂಷನ್, ತುಂಬ ಕಲುಷಿತವಾದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮಗೆ ಶುದ್ಧವಾದಂಥ ಗಾಳಿ ಬರೋದೇ ಕಷ್ಟ. ಈ ರೀತಿ ಇರಬೇಕಾದ್ರೆ ಈ ದಿನದಲ್ಲಿ 24 ಗಂಟೆಗಳಲ್ಲಿ ಕೂಡ ನಮಗೆ 22 ಗಂಟೆಗಳು ಕೂಡ ಒಂದು ಶುದ್ಧವಾದ ಆಮ್ಲಜನಕವನ್ನು ಬಿಡುವಂಥದ್ದು, ಆಕ್ಸಿಜನನ್ನು ಬಿಡುವಂಥ ಒಂದು ಗಿಡ ಅಂತ ಹೇಳಿದ್ರೆ ಅದು ತುಳಸಿ ಗಿಡ. ನಮಗೆ ಸೈಂಟಿಫಿಕ್ಕಾಗೂ ಕೂಡ ಇದು ಪ್ರೂವ್ ಆಗಿದೆ. ಅದಕ್ಕೋಸ್ಕರ ಇದನ್ನು ಇಟ್ಕೊಂಡು ಪ್ರತಿನಿತ್ಯ ಸ್ನೇಹಿತರೆ ಪೂಜೆಗೆ ಬಳಸುವಂಥ ಗಿಡದಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಪರಿಹಾರಕ್ಕೆ ಅಂತಲೇ ಗಿಡವನ್ನು ಇಟ್ಟಿರ್ತೀವಲ್ವ, ಅದರಲ್ಲಿ 2 ಎಲೆಗಳನ್ನು ನೀವು ತಗೊಂಡು ತಿನ್ನಿ. ಪ್ರತಿನಿತ್ಯ ಮಕ್ಕಳಿಗೂ ಕೊಡಬೇಕು. ಎಷ್ಟು ಒಳ್ಳೆಯದು ಅಂದರೆ ನಾವು ದೇವಸ್ಥಾನದಲ್ಲಿ ತೀರ್ಥಕ್ಕೆ ಹಾಕಿರ್ತಾರೆ ನೋಡಬಹುದು. ಎಲ್ಲರೂ ಆರೋಗ್ಯವಾಗಿರಬೇಕು, ಚುರುಕಾಗಿರಬೇಕು, ಎಲ್ರಿಗೂ ಸ್ವಾಮಿಯ ಅನುಗ್ರಹ ಬೀಳಬೇಕು ಅನ್ನೋದಕ್ಕೆ ಈ ರೀತಿ ಕೊಡ್ತಾರೆ. ಆ ಥರ ನಾವು ಮಾಡಬೇಕು. ಇನ್ನು ನಾವು ಪೂಜೆಗಳು ಮಾಡ್ಕೊಳ್ತೀವೋ ಬಿಡ್ತೀವೋ, ನಮ್ಮ ಮನೆಯ ಅಭಿವೃದ್ಧಿ, ನಾವು ಚೆನ್ನಾಗಿದ್ದೀವ, ನಾವು ಆರೋಗ್ಯವಾಗಿದ್ದೀವ, ನಮಗೆ ಮುಂದಿನ ಒಂದು ದಿನಗಳಲ್ಲಿ ತುಂಬ ಸಂಪತ್ತು ಬರುತ್ತೆ, ಅಥವಾ ತುಂಬ ಚೆನ್ನಾಗಾಗ್ತೀವಿ, ಇಲ್ಲಾಂದರೆ ಇನ್ನೇನೋ ಸಮಸ್ಯೆಗಳು ಬರೋದಿದೆ, ಈ ಕೆಟ್ಟ ಸಮಯ ಅನ್ನೋದಿದೆ. ಈ ಥರ ಮನುಷ್ಯನಿಗೆ ಒಂದು ವೇರಿಯೇಷನ್ ಅನ್ನೋದು ಇರುತ್ತೆ ಜೀವನದಲ್ಲಿ. ಅಂದರೆ ಏರಿಳಿತಗಳು ಅನ್ನೋದು ಜಾಸ್ತಿ ಇರುತ್ತೆ. ಅದನ್ನು ಸೂಚನೆ ಕೊಡುತ್ತೆ ನಮ್ಮ ಮನೆಯ ಹತ್ತಿರ ಇಟ್ಕೊಂಡಿರುವಂಥ ತುಳಸಿ ಗಿಡ. ತುಳಸಿ ಗಿಡಕ್ಕೆ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಲಕ್ಷ್ಮೀದೇವಿ ನೆಲೆಸಿರುವಂಥ ತುಳಸಿ ಗಿಡ ಸ್ನೇಹಿತರೆ. ಶ್ರೀಮನ್ನಾರಾಯಣನಿಗೆ ತುಳಸಿ ಗಿಡ ಅಂದರೆ ತುಂಬ ಇಷ್ಟ. ಸ್ವಾಮಿಯ ಪಾದದ ಹತ್ತಿರ ತುಳಸಿಯನ್ನು ಇಟ್ಟು ಕೇಳಿಕೊಂಡ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ. ಅಷ್ಟು ಪರಿಶುದ್ಧವಾಗಿರುವಂಥ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ದಿನ ಷಷ್ಠಿ ಕೂಡ ಇರೋದರಿಂದ ತುಂಬ ಜನಕ್ಕೆ, ಅಂದರೆ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಅನ್ನೋದು ಇರೋದಿಲ್ಲ. ತುಂಬ ಕೊರಗಾಟ ಇರುತ್ತೆ. ಅವ್ರಿಗೆ ಮಕ್ಕಳಾದರೆ ಚೆನ್ನಾಗಿರುತ್ತಪ್ಪ, ನಮಗೂ ಈ ಸಮಾಜದಲ್ಲಿ ಎಲ್ಲರ ಕೈಯಲ್ಲೂ ಅನ್ಸ್ಕೊಳ್ತಾ ಇದ್ದೀವಿ ಅಂತ ಏನೋ ನೋವಿರುತ್ತೆ. ಅಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಏಜ್ ಬಾರ ಆಗಿದೆ, ಇನ್ನೂ ಮದುವೆ ಆಗಲಿಲ್ಲ, ಯಾರು ನೋಡಿದ್ರೂ ಇನ್ನೂ ಮದುವೆ ಆಗಲಿಲ್ವಾ ಅಂತ ಕೇಳ್ತಾನೇ ಇರ್ತಾರೆ. ನಮಗೇನು ಅದು ಅಭ್ಯಂತರನೇ ಇಲ್ಲ. ಆದರೆ ಯಾವುದೇ ಸಮಾರಂಭಗಳಿಗೋದ್ರೂ ಕೇಳ್ತಾರೆ, ಬೇಜಾರಾಗುತ್ತೆ, ನಮಗೆ ಒಂಥರ ಕಷ್ಟ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ. ಅವ್ರುಗಳಿಗೂ ಕೂಡ ಒಳ್ಳೆ ಸಂಬಂಧ ಬರುವ ರೀತಿ ಈ ಪರಿಹಾರ ಮಾಡುತ್ತೆ. ನೀವು ಹಣಕಾಸಿನ ವಿಚಾರಕ್ಕಾಗಿರಬಹುದು, ನಿಮ್ಮ ಒಂದು ಮನೆಯಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳಿರಬಹುದು, ಅದನ್ನು ಹೋಗಲಾಡಿಸೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಶುದ್ಧವಾಗಿರುವಂಥ ಚೆನ್ನಾಗಿ ಹಾಲನ್ನು ಸ್ವಲ್ಪ ತಗೊಳ್ಳಿ, ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ. ಗಂಧ ಇದ್ದರೆ ಸ್ವಲ್ಪ ಹಾಕಿ. ನಮ್ಮ ಮನೆಯಲ್ಲಿ ಗಂಧ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗಂಧವನ್ನು ಹಾಕ್ಕೊಳ್ತೀವಲ್ವ, ಗಂಧ ಇಲ್ಲಾಂದರೆ ಅರಿಶಿಣ ಹಾಕ್ಕೊಳ್ಬಹುದು. ಸ್ವಲ್ಪ ಕಾಳು ಮೆಣಸು, ಅಂದರೆ 3 ಕಾಳು ಮೆಣಸನ್ನು ತಗೊಳ್ಳಿ, ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ. ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಈ ಹಾಲಲ್ಲಿ ಮಿಕ್ಸ್ ಮಾಡಿ. 7 ಧನಿಯಾ ಕಾಳನ್ನು ತಗೊಳ್ಳಿ, ಅದನ್ನು ಪುಡಿ ಮಾಡಿಬಿಟ್ಟಿದೆ ಇದರಲ್ಲಿ ಹಾಕಿ. ಇದೆಲ್ಲವೂ ಹಾಕಿದ್ಮೇಲೆ ನಮಗೆ ಒಂದು ಶಕ್ತಿದಾಯಕವಾದ ಒಂದು ಹಾಲು ರೆಡಿಯಾಗುತ್ತೆ ಅಂತ ಹೇಳಬಹುದು. ಯಾಕಂದರೆ ಇದಕ್ಕೆ ನಾವು ಹಾಕಿರುವಂಥದ್ದು ಕಾಳು ಮೆಣಸು ಬಂದು
ಶತ್ರುಗಳನ್ನು ನಾಶ ಮಾಡುತ್ತೆ. ಧನಿಯಾ ಬಂದು ದುಡ್ಡು ಕಾಸನ್ನು ನಮ್ಮ ಕಡೆ ಅಟ್ರಾಕ್ಟ್ ಮಾಡುವಂತೆ ಮಾಡುತ್ತೆ. ಅರಿಶಿಣ ಆಗಿರಬಹುದು ಅಥವಾ ಗಂಧ ಆಗಿರಬಹುದು. ಇದನ್ನೆಲ್ಲ ಮಾಡಿದಾಗ ನಮಗೇನು ಒಳ್ಳೆಯದಾಗುತ್ತೆ ನೋಡಿ. ಶುಭ ಕಾರ್ಯಗಳನ್ನು ನಾವು ಮಾಡ್ತೀವಿ, ಶುಭ ಸಮಾಚಾರಗಳನ್ನು ಕೇಳ್ತೀವಿ, ಗುಡ್ ನ್ಯೂಸನ್ನು ಕೇಳ್ತೀವಿ. ಈ ಥರ ಅದಕ್ಕೆ ಇದು ಸಹಾಯ ಮಾಡುತ್ತೆ. ಇಷ್ಟನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನಿಮ್ಮ ತುಳಸಿ ಗಿಡಕ್ಕೆ, ನಿಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಪ್ರೋಕ್ಷಣೆ ಮಾಡುವಾಗ ನಂಬಿಕೆಯಿಂದ ನೀವು ಕೇಳ್ಕೊಳ್ಬೇಕು ಲಕ್ಷ್ಮೀ ದೇವಿ ಹತ್ರ. ಅಂದರೆ ಲಕ್ಷ್ಮೀ ದೇವಿ ಬೇರೆ ಯಾರೂ ಅಲ್ಲ, ತುಳಸಿ ಮಾತೆನೇ. ತುಳಸಿ ದೇವಿಯನ್ನು ಒಂದು 5 ನಿಮಿಷ ಯಾರು ನಂಬಿಕೆಯಿಂದ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾರೋ ಅವರ ಕೋರಿಕೆಗಳನ್ನು, ಅವರ ಇಚ್ಛೆಗಳನ್ನು ಪರಿಪೂರ್ಣಗೊಳಿಸ್ತಾಳೆ ತಾಯಿ. ಏಕೆಂದರೆ ಅಷ್ಟು ಶಕ್ತಿ ಹೊಂದಿರುವಂಥ ತುಳಸಿ ಮಾತೆ ನಾವು ಏನೇ ಕೇಳಿದ್ರು, ನಮ್ಗೆ ಯಾರಾದರೂ ಸಮಸ್ಯೆಯಾಗಿ ಕಾಡ್ತಾಯಿದ್ರು, ಕಣ್ಣೀರು ಹಾಕಿಸ್ತಾಯಿದ್ರು, ಕಾಟ ಕೊಡ್ತಾಯಿದ್ರು, ಮನೆಯಲ್ಲೇ ಇರಬಹುದು, ಹೊರಗಡೆ ಇರಬಹುದು, ಯಾರೇ ಇರಬಹುದು, ಯಾವುದೇ ಸಮಸ್ಯೆ ಇರಬಹುದು, ಎಲ್ಲವನ್ನೂ ಹೇಳ್ಕೊಳ್ಬಹುದು. ಏಕೆಂದರೆ ತುಳಸಿ ದೇವಿ ಬಂದು ನಮ್ಮ ತಾಯಿ ಥರ. ನಾವು ತಾಯಿ ಹತ್ರ, ಅಮ್ಮನ ಹತ್ರ ಏನೆಲ್ಲ ಹೇಳ್ಕೊಳ್ತೀವಿ, ನಮ್ಮ ಸಮಸ್ಯೆಗಳು ಈ ರೀತಿ ಇದೆ, ನಮಗೆ ಕಣ್ಣೀರು, ಕಷ್ಟ, ಕಾರ್ಪಣ್ಯ ಈ ಥರ ಇದೆ, ನಮ್ಮ ಕಷ್ಟಕ್ಕೆ ಯಾರೂ ಸಹಾಯ ಮಾಡ್ತಾಯಿಲ್ಲ ಅಂತಂದ್ಬಿಟ್ಟು ಇದನ್ನೆಲ್ಲವೂ ನಂಬಿಕೆಯಿಂದ ನಾವು ತಾಯಿ ಹತ್ರ ಹೇಳ್ಕೊಂಡಾಗ ಸಂಜೆ ನೀವು ಸಾಧ್ಯ ಆದರೆ ತುಪ್ಪದ ದೀಪ ಹಚ್ಚಿ ಸ್ನೇಹಿತರೆ. ಈ ಥರ ತುಳಸಿ ಕಟ್ಟೆ ಹತ್ರ ತುಪ್ಪದ ದೀಪ ಹಚ್ಚಿಬಿಟ್ಟು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಮನುಷ್ಯನಿಗೆ. ಏಕೆಂದರೆ ಆಸೆಗಳನ್ನು ನಾವು ಹೊತ್ಕೊಂಡಿರ್ತೀವಿ. ಇವತ್ತಾಗಲಿಲ್ಲ ಅಂದರೆ ನಾಳೆ ಆದರೂ ಆಗಬಹುದು, ನಮ್ಮ ಕೋರಿಕೆ ನಾಳೆ ಆದರೂ ನೆರವೇರಿಸಬಹುದು ಸ್ವಾಮಿ ಅನ್ನುವ ನಂಬಿಕೆ. ಅದು ನಿಜವಾಗ್ಲೂ ನೆರವೇರುತ್ತೆ. ನಾವು ಮಾಡಿಕೊಳ್ಬೇಕು ಅಷ್ಟೇ. ಈ ಥರ ಕೇಳಿಕೊಂಡು ಸ್ವಲ್ಪನೇ ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಿ ಅದು ಸೊಂಪಾಗಿ ಬೆಳೆಯುತ್ತೆ, ಚೆನ್ನಾಗಿರುತ್ತೆ. ಆ ಥರ ಆ ಬೆಳವಣಿಗೆ ನಿಮ್ಮ ಜೀವನದ ಬೆಳವಣಿಗೆ. ನೀವು ಅಭಿವೃದ್ಧಿ ಕಾಣ್ತಾ ಇದ್ದೀರಾ, ನಿಮಗೆ ಯಶಸ್ಸು ಬರ್ತಾ ಇದೆ, ನೀವು ಅಂದುಕೊಂಡಿರುವ ಜೀವನ ನಿಮಗೆ ಹತ್ತಿರದಲ್ಲೇ ಇದೆ. ಅದು ಎಲ್ಲವನ್ನು ತೋರಿಸುವಂಥ ಪರಿಹಾರ ಇದು. ಇದನ್ನು ನೀವು ಪ್ರೀತಿಯಿಂದ, ನಂಬಿಕೆಯಿಂದ ಮಾಡಿಕೊಂಡು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.